ಜೈ ಶ್ರೀರಾಮ್. ಎಲ್ರಿಗೂ ನಮಸ್ಕಾರ. ನಾನು ರವಿಕುಮಾರ್ ಎಮ್ಗೌಡ ಮಾತನಾಡ್ತಾ ಇರೋದು ಯಶವಂತಪುರ ವಿಧಾನಸಭಾ ಕ್ಷೇತ್ರ, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ, ತಲಗಟ್ಟಪುರ ವಾರ್ಡಿಂದ. ಎಲ್ರಿಗೂ ನಮಸ್ಕಾರ. ನಾನು ಹಂಸ ರವಿಕುಮಾರ್. ನೋಡಿ ಸ್ನೇಹಿತರೆ, ನಾನು ರಕ್ಷಣೆ ಮಾಡಬೇಕಾದ್ರೆ, ಹಾವುಗಳ ರಕ್ಷಣೆ ಮಾಡಬೇಕಾದ್ರೆ ಇರ್ಬೋದು, ಜಾನುವಾರುಗಳು, ದನ ಕರುಗಳು, ನಾಯಿ ಬೆಕ್ಕುಗಳು ರಕ್ಷಣೆ ಮಾಡ್ತಾ ಇರಬೇಕಾದ್ರೆ ಇರ್ಬೋದು, ಯಾವುದೇ ರಕ್ಷಣೆ ಆಗಲಿ, ರಕ್ಷಣೆ ಮಾಡಬೇಕಾದ್ರೆ ಮತ್ತು ರಕ್ಷಣೆ ಮಾಡಿರೋ ಪ್ರಾಣಿಗಳನ್ನ ಕಾಡಿಗೆ ರಿಲೀಸ್ ಮಾಡಬೇಕಾದ್ರೆ ಏನಾದರೂ ಒಂದು ಜನಜಾಗೃತಿಗಳ ಬಗ್ಗೆ ಸಂದೇಶ ಹೇಳ್ತಾ ಇರ್ತೀನಿ. ಈಗೊಂದು ತುಂಬ ಮುಖ್ಯವಾದ ವಿಷಯ. ಏನು ಮೇಡಮ್ ಅದು ನೀವು ಹೇಳಿದ್ರಿ? ನಮ್ಮ ಇಂಡಿಯಾದಲ್ಲಿ ಏನಾಗ್ತಿದೆ ಅಂತಂದರೆ, ಈ ಸಣ್ಣ ಸಣ್ಣ ಮಕ್ಕಳು, ಒಂದು 12 ವರ್ಷ 15 ವರ್ಷದ ಒಳಗಡೆ ಇರೋ ಮಕ್ಕಳಿಗೆ ಸೇಫ್ಟಿ ಸಿಗ್ತಾ ಇಲ್ಲ. ಹೆಣ್ಣು ಮಕ್ಕಳಿಗೆ ಸೇಫ್ಟಿ ಸಿಗ್ತಾ ಇಲ್ಲ. ಈಗ ಮೇನ್ ಟಾಪಿಕ್ ಏನು ಮಾತಾಡ್ತಾ ಇದ್ದೀವಿ ಅಂತಂದರೆ, ಸೇವ್ ದ ಗರ್ಲ್ ಚೈಲ್ಡ್. ಸುಮಾರು ಕಡೆ ನೋಡ್ತಾ ಇದ್ದೀವಿ, ಸಾವಿರಾರು ಇನ್ಸಿಡೆಂಟು ನಿಮಗೂ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ. ಸೊ ಏನಾಗ್ತಾ ಇದೆ ಅಂತಂದರೆ, ಏನು ನಮ್ಮ ಇಂಡಿಯಾದಲ್ಲಿ ಗರ್ಲ್ಸ್ ಇದ್ದಾರೆ, ಅವರಿಗೆ ಸೇಫ್ಟಿ ಸಿಗ್ತಾ ಇಲ್ಲ. ಸೊ ಇದೊಂದು ಮೇಯ್ನ್ ಕಾರಣ. ನಮಗೆ ಮಾತಾಡೋಕ್ಕಿಗೊಂದು ಅವೇರ್ನೆಸ್ ಕೊಡಬೇಕಂತ ಹೇಳಿ ನಾವು ಇವಾಗ ಮಾತಾಡ್ತಾ ಇರೋದು. ಏನಂತಂದರೆ, ಈಗ ವೆಸ್ಟ್ ಬೆಂಗಾಲಲ್ಲಿ ಒಂದು ಇನ್ಸಿಡೆಂಟ್ ನಡೆದಿದೆ. ಈ ಥರ ಸುಮಾರು ನಡೀತಾ ಇದೆ, ಬಟ್ ಇದೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟೇ. ಕೇವಲ ಬರೀ 12 ವರ್ಷದ ಹೆಣ್ಣು ಮಗಳನ್ನು ರೇಪ್ ಮಾಡಿ ಕೊಲೆ ಮಾಡಿರೋ ಅಂತ ಒಂದು ತುಂಬ ಒಂಥರ ಹೆಂಗೆ ಅನಿಸುತ್ತೆ ಅಮಾನುಷ ಕೃತ್ಯ. ಹಾಂ, ಅದು ನಮಗೆ ಹೇಳ್ಕೊಳಕ್ಕಾಗಲ್ಲ. ಯಾಕಂದರೆ ನಮ್ಮ ಕಣ್ಣು ಮುಂದೆ ಓಡಾಡ್ತಿರೋ ಎಷ್ಟೋ ಹೆಣ್ಮಕ್ಳಿಗೆ ನಾವು ಸೇಫ್ಟಿ ಮಾಡಬೇಕಾಗಿದೆ. ಒಂದು ಬರೀ ಗರ್ಲ್ ಚೈಲ್ಡ್ ಅಷ್ಟೇ ಅಲ್ಲ, ನಮ್ಮ ಇಂಡಿಯಾದಲ್ಲಿರೋ ಹೆಣ್ಣು ಮಕ್ಕಳಿಗೆ ಎಲ್ಲರಿಗೂ ಸೇಫ್ಟಿ ಬೇಕಾಗಿದೆ. ಸೊ ಹಾಗಾಗಿ ನಾವು ಎಷ್ಟೇ ಜಾಗೃತಿ ಮೂಡಿಸಿದ್ರು ಕೂಡ ನಮ್ಮ ಅವೇರ್ನೆಸ್ ಹೇಗಿರಬೇಕು ಅಂತಂತಂದರೆ, ನಮ್ಮ ಕಣ್ಮುಂದೆ ಏನಾದ್ರು ಆ ಥರ ಏನಾದ್ರು ಡೌಟ್ಸ್ ಬಂತಂದರೆ ನಾವು ಅಲ್ಲಿ ಸ್ವಲ್ಪ ಎಚ್ಚೆತ್ಕೋಬೇಕು. ನಮ್ಮ ಸುತ್ತಮುತ್ತ ಏನು ನಡೀತಾ ಇದೆ ಇನ್ಸಿಡೆಂಟು, ಅದನ್ನು ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡು ನಾವು ನಮ್ಮ ಮಕ್ಕಳನ್ನು ನಾವು ಎಷ್ಟಾಗುತ್ತೋ ಅಷ್ಟು ನಾವು ಸೇಫ್ ಮಾಡಬೇಕಂತ ಹೇಳೋಕ್ಕೆ ಇಷ್ಟ. ಮುಖ್ಯವಾಗಿ ನಾನು ಹೇಳೋದೇನು ಅಂದರೆ, ನೋಡಿ, ಈಗ ಹಂಸ ಮೇಡಮ್ ಹೇಳಿದ್ರು, ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಕೊಡಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ಇವತ್ತು ನಾವು ಬಂದ್ವಿ, ಹಿಂಗೆ ವಾಕಿಂಗ್ ಬರ್ತಾ ಫಾರೆಸ್ಟ್ ಬಂದ್ವಿ. ಒಳ್ಳೆ ಪರಿಸರ, ಎಲ್ಲ ಕಡೆ ಮಳೆ ಚೆನ್ನಾಗಿ ಬರ್ತಾ ಇದೆ, ತುಂಬ ಖುಷಿ ಆಯಿತು. ನಮ್ಮ ಬೆಂಗಳೂರಲ್ಲೂ ಸ್ವಲ್ಪ ಮಳೆ ಕಡಿಮೆ ಆಗಿದೆ, ಬರಬೇಕು, ಭಗವಂತನ ದಯೆಯಿಂದ ಬರುತ್ತೆ ಮುಂದಿನ ದಿನಗಳಲ್ಲಿ. ಈಗ ನೋಡಿ, ಒಂದು ಅವೇರ್ನೆಸ್ ಬಗ್ಗೆ ಹಂಸ ಮೇಡಮ್ ಅವ್ರು ಮಾತಾಡಿದ್ರು, ಹೆಣ್ಮಕ್ಳು ಬಗ್ಗೆ, ಸೇವ್ ಗರ್ಲ್ ಚೈಲ್ಡ್ಸ್ ಅಂತ. ನಿಜವಾಗ್ಲೂ ನಾನು ನಿಮ್ಮ ಹತ್ರ ಮನವಿ ಮಾಡೋದೇನು ಅಂದರೆ, ಪ್ರತಿಯೊಬ್ಬ ನಮ್ಮ ಭಾರತೀಯ ಎಲ್ಲ ನಾಗರಿಕ ಬಂಧುಗಳಲ್ಲಿ ಹಾಗೂ ನಮ್ಮ ಕರ್ನಾಟಕ ಜನತೆಯ ಮುಖ್ಯವಾಗಿ ಎಲ್ಲ ನಾಗರಿಕ ಬಂಧುಗಳಲ್ಲಿ ಮನವಿ ಮಾಡೋದೇನು ಅಂದರೆ, ಈ ಥರ ಅಮಾನುಷ ಕೃತ್ಯ ಯಾರು ಮಾಡ್ತಾರೆ ಅವ್ರಿಗೆ ಕನಸಲ್ಲೂ ಕೂಡ ಈ ಥರ ಮಾಡಬೇಕು ಅಂತ ಬರಬಾರ್ದು. ಆ ರೀತಿ ಆಗಬೇಕು ಅಂದರೆ ಏನು ಮಾಡಬೇಕು ಅಂದರೆ, ಇವಾಗ ನೋಡಿ, ಕೆಲವು ಇನ್ಸಿಡೆಂಟ್ಸ್ಗಳ ನಾವು ನೋಡ್ತಾ ಇರ್ತೀವಿ, ರೀಲ್ಸಲ್ಲಿ ಬರ್ತಾ ಇರುತ್ತೆ, ಯೂಟ್ಯೂಬಲ್ಲಿ ಬರ್ತಾ ಇರುತ್ತೆ, ನ್ಯೂಸ್ಗಳೆಲ್ಲ ಕಡೆ ಬರ್ತಾ ಇರುತ್ತೆ, ಈ ಥರ ಆಗ್ತಿದೆ ಅಂತ. ನಿಜವಾಗ್ಲೂ ಒಂದು 4-5 ಜನಕ್ಕೆ ಯಾವ ಥರ ಪನಿಷ್ಮೆಂಟ್ ಕೊಡಬೇಕು ಅಂತ ಹೇಳಿದ್ರೆ, ಮತ್ತಿಂಥ ಕೆಲಸನ ಮಾಡಬೇಕು ಅಂತಲೂ ಅನಿಸ್ಬಾರ್ದು. ಬೇರೆಯವ್ರಿಗೆ ಇಂಥ ಕೆಲಸ ನಾವು ಮಾಡಬಾರ್ದು, ಇದು ತಪ್ಪು, ಈ ಥರ ಮಾಡಿದ್ರೆ ನಮ್ಮನ್ನು ಉಳಿಸಲ್ಲ, ಪಬ್ಲಿಕ್ಕಲ್ಲಿ ಒಡಸಾಯಿಸಾಕ್ಬಿಡ್ತಾರೆ ಅಂತ ಹೇಳ್ತಾರೆ. ಆ ರೀತಿ ಆಗಬೇಕು. ಅದಕ್ಕೋಸ್ಕರ ನಾನು ಹೇಳೋದೇನು ಅಂದರೆ, ನಮ್ಮ ಸುತ್ತಮುತ್ತ ನಮ್ಮ ಎಲ್ಲ ಕಡೆ ಇರೋ ಆದಷ್ಟು ಪ್ರತಿಯೊಬ್ಬರು ಹೆಣ್ಮಕ್ಳು, ಬರೀ ನಮ್ಮ ಮನೇಲಿ ಹುಟ್ಟಿದ್ರೆ ಮಾತ್ರ ಹೆಣ್ಮಕ್ಳಲ್ಲ, ಎಲ್ಲ ಕಡೆ ಹೆಣ್ಮಕ್ಳಿಗೆ ಸೇಫ್ಟಿ ಕೊಡಬೇಕು. ಯಾವುದೇ ರೀತಿ ತೊಂದರೆ ಆಗಬಾರ್ದು, ಅವ್ರಿಗೆ ಎಚ್ಚೆತ್ಕೊಳ್ತಾ ಇರಬೇಕು. ಈ ರೀತಿ ಕೆಲಸ ನಾವು ಮಾಡಬೇಕು. ಮತ್ತು ಇನ್ನೊಂದು ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ನಮ್ಮ ಯಾಕೆಂದರೆ ನಾಯಕರುಗಳಿರ್ತಾರೆ, ರಾಜಕೀಯ ನಾಯಕರು ಇರ್ಬೋದು, ಪೊಲೀಸವರು ಕೂಡ, ಅವರು ನಮ್ಮ ನಾಯಕರಿದ್ದಂಗೆ. ಅವರು ಕೂಡ ಆದಷ್ಟು ಇಂಥ ವಿಷಯಗಳಲ್ಲಿ ಗಮನ ಹರಿಸಿ ಎಲ್ಲ ಕಡೆ ಒಂದು ಅವೇರ್ನೆಸ್ಗಳು ಕೊಡಬೇಕು. ಈಗ ನೋಡಿ, ಬರೀ ಜನಜಾಗೃತಿ ಅಂದರೆ ಬರೀ ಕೆಲವು ವಿಷಯಗಳ ಬಗ್ಗೆ ಸಮಾಜದಲ್ಲಿ ಏನು ನಡೀತಾ ಇದೆ, ಕಸ ವಿಲೇವಾರಿಗಳಿರ್ಬೋದು, ತಿರ್ಗಾ ಕಾರ್ಯಕ್ರಮಗಳು ಯಾವ ಥರ ಮಾಡಬೇಕು, ಜನದಟ್ಟಣೆದು. ಈಗ ನೋಡಿ, ಕೃಷ್ಣ ಬೈರೇಗೌಡರು ಈ ಪಾದಚಾರಿಗಳು, ಪಾಪ ಒಂದು ಪುಟ್ಟ ಮಗು ಸತ್ತೋಯ್ತು, ಪಾದಚಾರಿ, ತಿರ್ಗಾ ಸುಮಾರು ಜನ ಜೀವ ಕಳ್ಕೊಂಡಿದ್ದಾರೆ ಅಂದ್ಬಿಟ್ಟು ಫುಟ್ಪಾತಲ್ಲೆಲ್ಲ ತೆರವು ಮಾಡಿಸ್ತಾ ಇದ್ದಾರೆ. ಕೆಲವುದು ನೋಡಿದ್ರೆ ಅದು ಒಳ್ಳೇದು ಅನಿಸುತ್ತೆ, ಇನ್ನು ಕೆಲವು ಕಡೆ ಒಂದು ಸ್ವಲ್ಪ ಬೇಜಾರಾಗುತ್ತೆ. ಯಾಕೆಂದರೆ ಕೂಲಿ ನಾಲಿ ಮಾಡಿಕೊಂಡು ಅವರು ಹೊಟ್ಟೆ ಮೇಲೆ ಹೊಡೆದಂಗಾಗಿದೆ, ಅದು ಬೇಜಾರಾಗ್ತಿದೆ. ಆದರೆ ಒಂದು ರೂಲ್ಸ್ ಪ್ರಕಾರ ಫುಟ್ಪಾತ್ ಇರೋದು ಜನಗಳು ಓಡಾಡೋದಕ್ಕೋಸ್ಕರ ಅದನ್ನು ಮಾಡಿದ್ದಾರೆ, ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಅವ್ರಿಗೆ. ಆದರೂ ಅವ್ರಿಗೆ ಯಾರ್ಯಾರು ಈಗ ಬೀದಿ ವ್ಯಾಪಾರಿಗಳು, ವೆಂಡರ್ಸ್ ಇದ್ದಾರೆ, ಅವ್ರಿಗೆಲ್ಲ ಪ್ರತ್ಯೇಕವಾದ ಬೇರೆ ಜಾಗ ಕೊಡಬೇಕು. ಇಮಿಡಿಯೇಟ್ ಅವ್ರಿಗೆ ಫಸ್ಟ್ ಬೇರೆ ಕಡೆ ಜಾಗ ಕೊಟ್ಟು ಆಮೇಲೆ ತೆರವುಗೊಳಿಸಿದ್ರೆ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ಯಾಕೆಂದರೆ
ಅವರು ಕೂಲಿ ನಾಳಿ ಮಾಡ್ಕೊಂಡು ಜೀವನ ಮಾಡ್ತಿರ್ತಾರೆ, ಮಕ್ಳನ್ನ ಓದಿಸ್ತಾ ಇರ್ತಾರೆ, ಇನ್ನೂ ಥರ ಕೆಲಸಗಳು ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ಹೊಟ್ಟೆ ಮೇಲೆ ಹೊಡೆದಂಗೆ ಆಗುತ್ತೆ. ಅವ್ರಿಗೆ ಬೇರೆ ಜಾಗ, ಪ್ರತ್ಯೇಕ ಜಾಗ ಮಾಡಿ ಇದನ್ನು ಮಾಡಿದ್ರೆ ಒಳ್ಳೇದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ಹಂಸ ಮೇಡಮ್ ಹೇಳ್ದಂಗೆ ಆದಷ್ಟು ನಮ್ಮ ಸುತ್ತಮುತ್ತ ನಮ್ಮ ಮಕ್ಕಳು ಮಾತ್ರ ಅಲ್ಲ, ಎಲ್ಲ ಹೆಣ್ಮಕ್ಳುಗಳನ್ನು ನಾವು ಸೇಫ್ಟಿ ಕೊಡಬೇಕು. ನಾವು ಯಾವಾಗ ಜಾಸ್ತಿ ಸೇಫ್ಟಿ ಕೊಡೋಕ್ಕೆ ಶುರು ಮಾಡ್ತೀವಿ, ಇಂಥ ಅಮಾನುಷ ಕೃತ್ಯಗಳು ನಡೆಯಲ್ಲ. ಎಲ್ಲರೂ ಭಯದಿಂದ ಇರ್ತಾರೆ. ಆಮೇಲೆ ಇನ್ನೊಂದು, ಈ ಥರ ಇನ್ಸಿಡೆಂಟ್ ಎಲ್ಲಾದರೂ ಕಾಣ್ತದೆ ಅಂತ ಏನಾದ್ರು ಒಂಚೂರು ಗೊತ್ತಾದರೆ, ಅನುಮಾನ ಬಂತು ಅಂದರೆ ಇಮಿಡಿಯೇಟ್ ಕಂಪ್ಲೇಂಟ್ ಮಾಡಿ. ಇಲ್ಲ ಅಂದರೆ 4 ಜನ ಹೋಗಿ ಹಿಡ್ಕೊಂಡು ಎತ್ತಾಕೊಂಬರ್ರಿ ಅವ್ರನ್ನ. ಅಂತ ಯಾವುದೇ ಕಾರಣಕ್ಕೂ ಬಿಡಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸಮಯದಲ್ಲಿ. ಜೈ ಶ್ರೀರಾಮ್, ಎಲ್ರಿಗೂ ಒಳ್ಳೇದಾಗಲಿ. ಸೇವ್ ದ ಗರ್ಲ್ ಚೈಲ್ಡ್, ಸೇವ್ ಇಂಡಿಯನ್ ಗರ್ಲ್ಸ್. ಜೈ ಶ್ರೀರಾಮ್. ಜೈ ಶ್ರೀರಾಮ್.